ಪುದೀನ ಜಾಸ್ತಿ ಇದ್ದರೆ ನೀವೇನು ಮಾಡ್ತೀರಾ ಅಂತ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಗೆ ಸ್ಪ್ರಿಂಗ್ ಮತ್ತು ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ಪುದೀನ ಸಿಗುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನಾನು ಪುದೀನದ ಚಟ್ನಿ ಮಾಡಿರ್ತೀನಿ. ಅರ್ಜೆಂಟಾಗಿ ಏನಕ್ಕಾದ್ರೂ ಮಿಂಟ್ ಹಾಕಬೇಕಾಗಿರುತ್ತೆ, ಆವಾಗ ಮಿಂಟ್ ಇಲ್ಲ ಅಂದರೆ ಈ ಚಟ್ನಿನ ಯೂಸ್ ಮಾಡ್ಕೋಬೋದು. ಮಿಂಟ್ ಸಾಸ್ ಮಾಡೋದಕ್ಕೆ ಬೇಕಾಗಿರೋದು ಇದು ಮಿಂಟ್, ಆಮೇಲೆ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ಇದು ನಿಂಬೆಹಣ್ಣು ರಸ, ಆಲಿವ್ ಆಯಿಲ್, ಆಮೇಲೆ ಉಪ್ಪು. ಇದು ಆಲಿವ್ ಆಯಿಲ್ ಏನಕ್ಕೆ ಅಂದರೆ ಸ್ವಲ್ಪ ಅದು ಟೆಕ್ಸ್ಚರು ಮತ್ತು ಫ್ಲೇವರ್ ಫುಲ್ ಆಗಿರೋದಕ್ಕೆ ಆಲಿವ್ ಆಯಿಲ್ ಹಾಕ್ತೀನಿ ಸ್ವಲ್ಪ. ಮತ್ತು ಇದು ಕಲರ್ ಸ್ವಲ್ಪ ಅದು ಗ್ರೀನ್ ಆಗಿರೋದಕ್ಕೆ ನಿಂಬೆಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಬೋದು, ತುಂಬ ಜಾಸ್ತಿ ಹಾಕ್ಕೊಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ಮೀನು ಚಟ್ನಿನ ಈ ಸಿಲಿಕಾನ್ ಮೋಲ್ಡ್ಸ್ಗೆ ಹಾಕಿ ಫ್ರೀಸ್ ಮಾಡಬೇಕು. ಕ್ಯಾನ್ ರಿಯೂಸ್ ಫಾರ್ ಏನಾದರೂ ಲೈಕ್ ಗ್ರಿಲ್ ಚಿಕನ್ಗೆ ಸಾಸ್ ಬೇಕು ಅಂದರೆ ಅದ್ರ ಜೊತೆ ಯೂಸ್ ಮಾಡ್ಕೊಬೋದು. ಆಮೇಲೆ ಪಾನಿಗೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಮಜ್ಜಿಗೆಗೆ ಹಾಕ್ಕೊಂಡು ಇದು ಫ್ಲೇವರ್ಡ್ ಬಟರ್ ಮಿಲ್ಕ್ ಥರ ಮಾಡ್ಕೋಬೋದು. ಈ ಥರ ಸಿಲಿಕಾನ್ ಮೋಲ್ಡ್ಗೆ ಹಾಕಿ ಇದನ್ನ ಫ್ರೀಸ್ ಮಾಡಬೇಕು. ಇದು ಫ್ರೀಸ್ ಆದಮೇಲೆ ಮತ್ತೆ ಇದನ್ನು ಸಿಲಿಕಾನ್ ಮೋಲ್ಡಿನ ತೆಗೆದು ಒಂದು ಜಿಪ್ ಲಾಕಲ್ಲಿ ಹಾಕಿ ತಿರ್ಗಾ ಫ್ರೀಸರ್ಲೇ ಇಟ್ಟು ಫ್ರೀಸ್ ಮಾಡಿ.